ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಪ್ರೊಸೀಡಿಂಗ್ಸ್ನಲ್ಲಿ ಕಾನ್ಫಿಸ್ಕೇಷನ್ ಆಗಿರುವಂಥ ಮೆಟೀರಿಯಲ್ಗಳನ್ನ ಕಾನೂನು ರೀತಿಯಿಂದ ಡಿಸ್ಪೋಸ್ ಮಾಡಿ ಅದರ ಹಣವನ್ನು ಸ್ಟೇಟ್ ಆಫ್ ತಮಿಳುನಾಡುಗೆ ಕೊಡೋದಿತ್ತು. ಅವೆಲ್ಲ ಐಟಮ್ಗಳು ಸಂಬಂಧಿತ ನ್ಯೂಸ್ ಪೇಪರ್ಸಲ್ಲಿ ಮೀಡಿಯಾನಲ್ಲಿ ತರಹ ಡಿಸ್ಕ್ರಪನ್ಸೀಸ್ ಬಂದಿದ್ದರಿಂದ ಆ್ಯಸ್ ಪರ್ ದ ಡೈರೆಕ್ಷನ್ಸ್ ಆಫ್ ದ ಕೋರ್ಟ್ ಐ ಹ್ಯಾವ್ ಬಿನ್ ಡೈರೆಕ್ಟೆಡ್ ಟು ಕ್ಲಾರಿಫೈ ಆಸ್ ಟು ವಾಟ್ ಹ್ಯಾಸ್ ಬಿನ್ ಸೀಸ್ಡ್ ಆ್ಯಂಡ್ ಅದ್ರ ಬಗ್ಗೆ ಏನು ಕ್ರಮ ತೊಗೊಂಡಿದ್ದೀವಿ ತಮಗೆ ಸ್ಪಷ್ಟ ರೂಪದಲ್ಲಿ ಹೇಳಕ್ಕೆ ಹೇಳಿದ್ದಾರೆ. ಕೆಲವು ರಿಪೋರ್ಟ್ಸ್ನಲ್ಲಿ ಸೀರೆಗಳು, ರೆಫ್ರಿಜರೇಟರು, ಚಪ್ಪಲ್ಲು ಅಂಥವೆಲ್ಲ ಬರೆದಿದ್ದರಿಂದ ಪರ್ಟಿಕ್ಯುಲರ್ಲಿ ಕ್ಲಾರಿಫಿಕೇಷನ್ ಕೊಡೋಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದರಿಂದ ಈಗ ನಿಮಗೆಲ್ಲರನ್ನು ಕರೆದು ಈ ಕ್ಲಾರಿಫಿಕೇಷನ್ ಕೊಡ್ತಾಯಿದ್ದೀವಿ. ನಿನ್ನೆ ಮತ್ತು ಇವತ್ತು ತಮಿಳ್ನಾಡು ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಜಾಯಿಂಟ್ ಸೆಕ್ರೆಟರಿ ಟು ದ ಹೋಮ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಸೂಪ್ರಿಡೆಂಟ್ ಆಫ್ ಪೊಲೀಸ್ ಎಲ್ಲರೂ ಬಂದಿದ್ದರು. ಅವರು ಕ್ಷಮ ಇವೆಲ್ಲ ಡಬ್ಬಿಗಳನ್ನು ಓಪನ್ ಮಾಡಿ ಟೋಟಲಿ ಗೋಲ್ಡ್ ಜ್ಯುವೆಲ್ರಿ ವಿತ್ ಡೈಮಂಡ್, ರೂಬೀಸ್, ಎಮ್ರಲ್ಡ್ ಇದ್ದಿದ್ದನ್ನು ಟೋಟಲಿ ವೇಯಿಂಗ್ 27 kilos ಹ್ಯಾಂಡ್ ಓವರ್ ಮಾಡಿದ್ದೀವಿ. ಅದರಲ್ಲಿ ತರಾವಳಿ ಐಟಮ್ಸ್ ಇದ್ದಾವೆ. ಗೋಲ್ಡ್ ವ್ಯಾಲ್ಯೂ ಬರುತ್ತೆ, ಡೈಮಂಡ್ ವ್ಯಾಲ್ಯೂ ಸಪ್ರೇಟ್ ಆಗುತ್ತೆ. ಅವೆಲ್ಲ ಅದನ್ನು ವ್ಯಾಲ್ಯೂಯೇಷನ್ ಮಾಡಿ ಕರೆಕ್ಟಾಗಿ ಅದರದ್ದು ವ್ಯಾಲ್ಯೂ ತೆಗೆದು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಗೌರ್ಮೆಂಟ್ ಆಫ್ ತಮಿಳ್ನಾಡು ಅವ್ರಿಗೆ ಐದರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕೊಡಬಹುದು ಅಥವಾ ಆಕ್ಷನ್ ಮಾಡ್ಬೋದು. ಆ ಡಿಸಿಷನ್ ಸ್ಟೇಟ್ ಆಫ್ ತಮಿಳ್ನಾಡು ಅವ್ರಿಗೆ ಬಿಟ್ಟಿದ್ದಾರೆ. ಇದಲ್ಲದೆ ಪ್ರೊಸೀಡಿಂಗ್ಸ್ ನಡೀತಾ ಇದ್ದಾಗ ಒಂದು ಬಸ್ಸನ್ನು ಸೀಸ್ ಮಾಡಿದ್ರು. ಆ ಬಸ್ಸು ಇವತ್ತಿನವರೆಗೂ ಅದರ ಪರಿಸ್ಥಿತಿ ಏನಿದೆಯೋ ಗೊತ್ತಿಲ್ಲ. ಅದನ್ನು ಮಾರಿಬಿಡಿ, ಅದರ ದುಡ್ಡನ್ನು ಗೌರ್ಮೆಂಟ್ ಆಫ್ ತಮಿಳ್ನಾಡಿಗೆ ಜಮಾ ಮಾಡಿ ಅಂಥೇಳಿ ಆದೇಶ ಮಾಡುತ್ತಾರೆ. ಇದಲ್ಲದೆ 1526 ಎಕರೆ ಜಾಗ 6 ಕಂಪ್ನೀಸ್ ಹೆಸರಿನಲ್ಲಿ ಇರುವಂಥದ್ದು. ಎಲ್ಲಿ ಅಂದರೆ ಚೆನ್ನೈ, ತಂಜಾವೂರು, ಚೆಂಗಲ್ಪೇಟ್, ಕಾಂಚೀಪುರಂ, ತಿರುವಲ್ಲಾರ್, ತಿರುವಾರೂರ್, ತೂತ್ಕುಡಿ ಇವೆಲ್ಲ ಊರಿನಲ್ಲಿ ಇದ್ದಿದ್ದ ಆಸ್ತಿಗಳನ್ನ ಗೌರ್ಮೆಂಟ್ ಆಫ್ ತಮಿಳ್ನಾಡುನವರು ಅದರ ಸಂಬಂಧ ಕ್ರಮ ತಗೊಂಡು ಐದರ್ ಮೇಕ್ ಇಟ್ ಇಂಟು ಗೌರ್ಮೆಂಟ್ ಲ್ಯಾಂಡ್ ಆರ್ ವಾಟ್ ಎವರ್ ಅವ್ರು ಏನು ಕ್ರಮ ತಗೋಬೇಕು ಅನ್ನೋದನ್ನು ಆದೇಶವನ್ನು ಮಾಡಿದ್ದಾರೆ. 1526 acres ಕಾಂಚೀಪುರಂ, ತಂಜಾವೂರು, ಚೆಂಗಲ್ಪೇಟ್, ತೂತುಕುಡಿ, ತಿರುವಲ್ಲಾರ್, ತಿರುವಾರೂರ್ ಇವೆಲ್ಲ ಜಾಗನಲ್ಲಿದ್ದಾವೆ. ಅವನ್ನೂ ಕೂಡ ಗೌರ್ಮೆಂಟ್ ಆಫ್ ತಮಿಳ್ನಾಡು ಕೂಡ ಕೇಳಿದ್ದಾರೆ. ಆಮೇಲೆ ಡಾಕ್ಯುಮೆಂಟ್ಸ್ ಆರ್ ಆಲ್ ವಿತ್ ಗೌರ್ಮೆಂಟ್ ಆಫ್ ತಮಿಳ್ನಾಡು. ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಗೌರ್ಮೆಂಟ್ ಆಫ್ ತಮಿಳ್ನಾಡು ಅವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲವೂ ಗೌರ್ಮೆಂಟ್ ಆಫ್ ತಮಿಳ್ನಾಡುಗೆ ಕಡೆಯಲ್ಲೇ ಇದೆ. ಅವು ಕೆಲವು ಹ್ಯಾಂಡ್ ಓವರ್ ಪ್ರೊಸೀಜರ್ನಲ್ಲಿದ್ದೀವಿ. ಡಾಕ್ಯುಮೆಂಟ್ಸ್ ಇನ್ನೊಂದು 15 ದಿವಸ ಆದರೆ ಅವನು ಡಾಕ್ಯುಮೆಂಟ್ಸನ್ನು ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. ಆ್ಯಸ್ ಆಫ್ ನೌ ತಮಗೆ ಕ್ಲಾರಿಫೈ ಮಾಡ್ತಿರೋದೇನೆಂದರೆ ಈ ಗೋಲ್ಡ್ ಜ್ಯುವೆಲ್ರಿ ಪ್ರೊಸೀಡಿಂಗ್ಸ್ನಲ್ಲಿ MO1 to MO 1606 ಅಂತ ಮಾರ್ಕ್ ಆಗಿತ್ತು. ಅವನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. 6 ಬಾಕ್ಸಸ್ನಲ್ಲಿತ್ತು. ಅವನ್ನೆಲ್ಲವೂ ಅವರು ತೊಗೊಂಡಿದ್ದಾರೆ. ಅದನ್ನು ತೊಗೊಂಡು ಅವರು ಸ್ಟೇಟ್ ಆಫ್ ತಮಿಳ್ನಾಡುಗೆ ಕೊಡೋಕ್ಕೆ ಹೇಳಿದ್ದಾರೆ. ಇದ್ರ ಸಂಬಂಧಪಟ್ಟು ಅದು ಆರ್ಡರ್ ಕಾಪಿ ಒಂದು ಕೊಡ್ತೀನಿ, ಕೋರ್ಟ್ ಆದೇಶ ಕಾಪಿ. ತಾವು ಅದನ್ನು ನೋಡಿದರೆ ಅದರಿಗೆಲ್ಲ ಸ್ಪಷ್ಟ ರೂಪದಲ್ಲಿ ಬರೆದಿದೆ ಎಲ್ಲ. ಓಕೆ, ಈ ಐಟಮ್ಸನ್ನಲ್ಲಿ ಬೆಲ್ಟ್ ಒಂದಿದೆ, ವೇಯಿಂಗ್ ಅಬೌಟ್ 1.2 kilos. ದೇರ್ ಇಸ್ ಅ ಕತ್ತಿದೆ 1.5 ಕಿಲೋದು. ಆ್ಯಂಡ್ ಕಿರೀಟ ಒಂದಿದೆ
ಅದು 1 ಕಿಲೋ ವೇಟಿಂದು. ಆಮೇಲೆ ಗೋಲ್ಡ್ ವಾಚಸ್ ಆರ್ ದೇರ್, ಪೆನ್ ಇದೆ, ಗೋಲ್ಡ್ ಪೆನ್ ಇದೆ ವೇಯಿಂಗ್ ಅಟ್ಲೀಸ್ಟ್ 60 grams. ತರಾವಳಿ ಐಟಮ್ಗಳಿದ್ದಾವೆ, ಎಲ್ಲ ಗಿಫ್ಟ್ ಕೊಟ್ಟಿರ್ಬೋದು, ಇನ್ಕ್ಲೂಡಿಂಗ್ one monument, one photo, one plate having the photograph of Jayalalitha in gold. These various types of items are there. Other ಬಗ್ಗೆ government of Tamil Nadu has to take a decision as to whether they would like to auction it or what they would like to, or sell it off. ಅದನ್ನು ಸೀಜರ್ ಆಗಿದ್ದನ್ನು ಆವಾಗನೇ ಸೀಜರ್ ಆದ ತಕ್ಷಣವೇ ಹ್ಯಾಂಡ್ ಓವರ್ ಆಗೋಗ್ಬಿಟ್ಟಿದೆ. Under a special documentation available with the Vigilance Department, those items have already been handed over to the in-charge persons along with the premises post guard. ಅದರಲ್ಲಿ various items ಇದೆ, ಅದಕ್ಕೊಂದು ಪಂಚನಾಮನೇ ಇದೆ, ಅವೆಲ್ಲ ಅದರಲ್ಲಿದೆ. ಮಚ್ ಪ್ರಯರ್ ಟು ದೀಸ್ ಪ್ರೊಸೀಡಿಂಗ್ಸ್. ಇವತ್ತಿನ ದಿವಸ ಇದರಲ್ಲಿ ಕ್ಲಾರಿಫಿಕೇಶನ್ ತಮಗೆ ಕೊಡೋದು ಬೇಕಾಗಿರೋದೇನು ಅಂತಂದರೆ, ಕೋರ್ಟ್ ಮುಂದೆ ಅದಕ್ಕೆ ಸಂಬಂಧಪಟ್ಟಿದ್ದು ಯಾವ ಐಟಮು ಇಲ್ಲ. ಮೀಡಿಯಾನಲ್ಲಿ ಸೀರೆ ಮತ್ತು ಚಪ್ಪಲಿ ಅವೆಲ್ಲ ಅಂತ ಬರ್ತಾ ಇದೆ ಪದೇ ಪದೇ ಅಂತ ಹೇಳಿ ಐ ಹ್ಯಾವ್ ಬಿನ್ ಡೈರೆಕ್ಟೆಡ್ ಟು ಕ್ಲಾರಿಫೈ ಆಸ್ ಟು ವಾಟ್ ದ ಕೋರ್ಟ್ ಹ್ಯಾಸ್ ಡನ್. ತಮ್ಮ ಗಮನಕ್ಕೆ ಕೋರ್ಟ್ ಆದೇಶದ ಕಾಪಿನೂ ಕೊಡೋಕ್ಕೆ ಕೇಳಿದ್ದಾರೆ. ಕೋರ್ಟ್ ಆದೇಶ ಕಾಪಿ ಪ್ರಕಾರ ತಾವು ಏನು ರಿಪೋರ್ಟ್ ಮಾಡಬೇಕು ಮಾಡ್ತಾರೆ. ಕರ್ನಾಟಕ ಸರ್ಕಾರಕ್ಕೆ ಈಗಾಗಲೇ ಮುಂಚೆನೇ ಆದೇಶದ ಪ್ರಕಾರ 5 ಕೋಟಿ ಕೊಡಬೇಕಾಗಿತ್ತು ಟ್ರಾನ್ಸ್ಫರ್ ಮಾಡಿ ಅಂತ. ಇವತ್ತಿನ ದಿವಸ ಶಶಿಕಲಾ ಅವರು ಕಟ್ಟಿರೋವಂಥ ಫೈನ್ ಅಮೌಂಟ್ 20,20,000 ಇದ್ದಿದ್ದರಿಂದ ಅದರಲ್ಲಿಂದ ಕೋರ್ಟ್ನವ್ರು ಇವತ್ತು ಒಂದು ಎಕ್ಸ್ಟ್ರಾ 8 ಕೋಟಿನ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಆದೇಶ ಮಾಡಿದೆ. ಅಂದರೆ 5 + 8 13 ಕೋಟಿ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಈ ಖರ್ಚುಗಳೆಲ್ಲ ಸಂಬಂಧಪಟ್ಟು ಖರ್ಚಾಗಿದ್ದಕ್ಕೆ ರಿಯಂಬರ್ಸ್ಮೆಂಟ್ ಅಂತ ಆಗುತ್ತೆ. 20 crores 20 lakhs 20,000 20 crores 20,000. So the 27 kg is the value, sir. 27 kilos weight is now seizure date value. ಇವತ್ತಿನ ದಿವಸ ತಾವು ಕ್ಯಾಲ್ಕುಲೇಟ್ ಮಾಡಿ ನೋಡಿದರೆ 27 × 80,000 ರೂಪಾಯಿ ಕಿಲೋ, 80 ಲಕ್ಷ ರೂಪಾಯಿ ಕಿಲೋ ಅಂತ ಹಾಕೊಂಡ್ರೆ ತಮಗೆ ಒಂದು ಐಡಿಯಾ ಬರುತ್ತೆ.